ಆತ್ಮೀಯರೇ, ಸ್ಪರ್ಧಾಕಾಂಕ್ಷಿಗಳೇ, ಜ್ಞಾನಾಕಾಂಕ್ಷಿಗಳೇ, ಸಿ ಇ ಟಿ, ಎಸ್ ಡಿ ಎ, ಎಫ್ ಡಿ ಎ ಪರೀಕ್ಷೆ ಬರೆಯುವಂಥ ಸ್ಪರ್ಧಾರ್ಥಿಗಳೇ, ನಿಮಗಾಗಿ ಒಂದಿಷ್ಟು 8ನೇ ತರಗತಿ 9ನೇ ತರಗತಿಯ ಪಠ್ಯಾಂಶ ತಂದಿದ್ದೇನೆ. ಚೆನ್ನಾಗಿ ಮನನ ಮಾಡ್ಕೊಳ್ಳಿ, ಅಭ್ಯಾಸ ಮಾಡ್ಕೊಳ್ಳಿ. ಪರೀಕ್ಷೆಗೆ ಒಂದು ವೇಳೆ ಪ್ರಶ್ನೆಗೆ ಬಂದಿದ್ದೇ ಆದರೆ ನನ್ನ ಶ್ರಮ ಸಾರ್ಥಿ ಅಂದುಕೊಳ್ತೇನೆ. ಆರಂಭಕ್ಕೆ ನೋಡುವ. ಶಂಕರಾಚಾರ್ಯರು ಜೀವನ ಮತ್ತು ಅವರ ಸಿದ್ಧಾಂತದ ಪಾಠಗಳನ್ನು ವಿವರಿಸಿ, ಸಿದ್ಧಾಂತ ಸಾರಗಳನ್ನು ವಿವರಿಸಿ. ಶಂಕರಾಚಾರ್ಯರು ಕೇರಳದ ಕಾಲಡಿ ಎಂಬಲ್ಲಿ ಕ್ರಿಸ್ತಶಕ 788ರಲ್ಲಿ ಜನಿಸಿದರು. ಇವರ ತಂದೆ ಶಿವಗುರು, ತಾಯಿ ಆರ್ಯಾಂಬ. ಶಂಕರಾಚಾರ್ಯರ ಗುರುಗಳು ಗೌಡ ದೇಶದ ಗೋವಿಂದ ಭಗವತ್ಪಾದರು ಆಗಿದ್ದರು. ಇವರು 8ನೇ ವಯಸ್ಸಿಗೆ ವೇದ, ಉಪನಿಷತ್ತು, ಬ್ರಹ್ಮಸೂತ್ರಗಳಲ್ಲಿ ಅಪಾರ ಪಾಂಡಿತ್ಯವನ್ನು ಹಾಗೂ ಶ್ರೀ ಶಂಕರಾಚಾರ್ಯರು ಆಧ್ಯಾತ್ಮಿಕತೆಯನ್ನು ಬೆಳೆಸಿಕೊಂಡು ಸನ್ಯಾಸಿಯಾದರು. ಶಂಕರಾಚಾರ್ಯರು ವೇದಾಂತ ತತ್ವಗಳ ಆಧಾರದ ಮೇಲೆ ವೈದಿಕ ಧರ್ಮ ಪುನರುಜ್ಜೀವನಗೊಳಿಸಿದರು. ಶಂಕರಾಚಾರ್ಯರು ಮಹಿಳೆಯರಿಗೆ ಮೊದಲ ಬಾರಿಗೆ ಜೀವಿತ ದೇವತಾರಾಧನೆಗೆ ಅವಕಾಶ ನೀಡಿದರು. ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತ ತತ್ವ ಮತ್ತು ಮಾಯಾವಾದಗಳನ್ನು ಪ್ರತಿಪಾದಿಸಿದರು. ಇವರ ಭಕ್ತಿಯ ಭಾವವನ್ನು ಪ್ರಚಾರ ಮಾಡುವ ಉದ್ದೇಶದಿಂದ ದೇಶದಾದ್ಯಂತ 3 ಬಾರಿ ಸಂಚರಿಸಿದರು. ಬ್ರಹ್ಮ ಒಬ್ಬನೇ ಸತ್ಯ, ಜಗತ್ತು ಒಂದು ಮಾಯೆ, ಜೀವಾತ್ಮ ಬ್ರಹ್ಮನೇ ಆಗಿದ್ದಾನೆ, ಬ್ರಹ್ಮನಿಂದ ಜೀವಾತ್ಮ ಬೇರೆಯಲ್ಲ, ಜ್ಞಾನ ಮಾರ್ಗದ ಮೂಲಕ ಮೋಕ್ಷ ಸಾಧ್ಯ ಎಂದು ಬೋಧಿಸಿದರು. ಶಂಕರಾಚಾರ್ಯರು ಶಿವ, ವಿಷ್ಣು, ಶಕ್ತಿ, ಗಣೇಶ, ಕುಮಾರ ಮತ್ತು ಸೂರ್ಯ ಸೇರಿ 6 ದೇವರುಗಳ ಪೂಜಿಸಲು ಒತ್ತಿ ಹೇಳಿದ್ದರಿಂದ ಇವರನ್ನು ಷಣ್ಮತ ಸ್ಥಾಪನಾಚಾರ್ಯ ಎಂದು ಕರೆಯುವರು. ಇವರು ಭಗವದ್ಗೀತೆ, ಉಪನಿಷತ್ತು ಮತ್ತು ಬ್ರಹ್ಮಸೂತ್ರದ ಮೇಲೆ ವ್ಯಾಖ್ಯಾನಗಳನ್ನು ರಚಿಸಿದ್ದಾರೆ. ಶಂಕರಾಚಾರ್ಯರ ಮೊದಲ ಶಿಷ್ಯ ವಿಷ್ಣು ಶರ್ಮ, ನಂತರ ಭಾರತೀ ದೇವಿ, ಸುರೇಶ್ವರಾಚಾರ್ಯ, ತೋಟಕಾಚಾರ್ಯ, ಹಸ್ತಲಂಬುಕರು ಶಿಷ್ಯರಾದರು. ಶಂಕರಾಚಾರ್ಯರು ಆನಂದಲಹರಿ, ಶಿವಾನಂದಲಹರಿ, ಸೌಂದರ್ಯಲಹರಿ, ವಿವೇಕ ಚೂಡಾಮಣಿ, ಭಜಗೋವಿಂದಂ 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 ಮೂಢಮತಿ ಎಂಬುದು ಇವರ ಪ್ರಸಿದ್ಧ ಸ್ತೋತ್ರ ಪದ್ಯವಾಗಿತ್ತು. ಇನ್ನು ಅನೇಕ ಕೃತಿಗಳನ್ನು ಇವರು ರಚಿಸಿದ್ದಾರೆ. ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತ ಪ್ರತಿಪಾದಕರು. ಇವರ ಈ ತತ್ವ ಉಪನಿಷತ್ತು ಭಗವದ್ಗೀತೆ ಮತ್ತು ಬಹುಸೂತ್ರಗಳ ಮೇಲೆ ಬರೆದ ಭಾಷೆಗಳಿಂದ ಹುಟ್ಟಿಕೊಂಡಿದೆ. ಇದನ್ನು ಕೇವಲಾದ್ವೈತ ಸಿದ್ಧಾಂತ ಎಂದು ಕರೆಯುವರು. ಅದ್ವೈತ ಎಂದರೆ ಎರಡಲ್ಲದ್ದು ಅಥವಾ ಬೇರೆ ಬೇರೆ ಅಲ್ಲದ್ದು ಎಂದರ್ಥ. ಅಂದರೆ ಬ್ರಹ್ಮ ಮತ್ತು ಚಿತ್ ಅಂದರೆ ಆತ್ಮ ಅಥವಾ ಜೀವಾತ್ಮ ಎರಡೂ ಒಂದೇ ಎಂದರ್ಥ. ಜೀವ ಬ್ರಹ್ಮನಿಂದ ಬೇರೆ ಅಲ್ಲ, ಆತ್ಮವೇ ಬ್ರಹ್ಮ ಎಂದರು. ಹಾಗಾಗಿ ನಾನೇ ಬ್ರಹ್ಮಂ, ಅಹಂ ಬ್ರಹ್ಮಾಸ್ಮಿ ಎಂದು ಹೇಳಿದರು. ಜಡ ಜಗತ್ತು, ಮಾಯೆ, ಅಸತ್ಯ ಮತ್ತು ಅಶಾಶ್ವತ. ಇದನ್ನು ಶಂಕರಾಚಾರ್ಯರು ಮಾಯಾವಾದ ಎನ್ನುವರು. ಬ್ರಹ್ಮಂ ಸತ್ಯಂ, ಜಗತ್ತು ಮಿಥ್ಯಮಾಗಿದ್ದು ಮೋಕ್ಷ ಸಾಧನೆಗೆ ಜ್ಞಾನ ಮಾರ್ಗ ಪ್ರತಿಪಾದಿಸಿದರು. ಶಂಕರಾಚಾರ್ಯರು ಬೌದ್ಧರ ಮಾಯಾವಾದವನ್ನು ತಮ್ಮ ತಾತ್ವಿಕ ಪ್ರತಿಪಾದನೆಗೆ ಬಳಸಿಕೊಂಡಿದ್ದರಿಂದ ಇವರನ್ನು ಪ್ರಚನ್ನ ಬುದ್ಧ ಎಂದು ಕರೆದರು. ಶಂಕರರು ಬುದ್ಧನನ್ನು ಶ್ರೇಷ್ಠ ಯೋಗಿ ಎಂದು ಕರೆದರು. ಶಂಕರಾಚಾರ್ಯರು ದೇವರು ಒಬ್ಬನೇ, ವೇದಗಳನ್ನು ಓದುವುದು ಮೋಕ್ಷಕ್ಕೆ ದಾರಿ ಎಂದು ಹೇಳಿದರು. ವೇದ, ಉಪನಿಷತ್ತು ಮತ್ತು ಬ್ರಹ್ಮಸೂತ್ರಗಳನ್ನು ಪ್ರಸ್ಥಾನತ್ರಯ ಎನ್ನುವರು. ಶಂಕರಾಚಾರ್ಯರು ಬದರಿ, ಪುರಿ, ದ್ವಾರಕ ಮತ್ತು ಶೃಂಗೇರಿಗಳಲ್ಲಿ ಶೈವ ಮಠಗಳನ್ನು ಸ್ಥಾಪಿಸಿದ್ದಾರೆ. ಕರ್ನಾಟಕದ ಸ್ವಾತಂತ್ರ್ಯ ಹೋರಾಟದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಪಾತ್ರವನ್ನು ವಿವರಿಸಿ. ತಳವಾರನಾದ ಸಂಗೊಳ್ಳಿ ರಾಯಣ್ಣನು ಕಿತ್ತೂರಿನ ರಾಣಿ ಚೆನ್ನಮ್ಮನ ನಿಷ್ಠಾವಂತ ಸೇವಕನಾಗಿದ್ದನು. ಈತನು ಅಪ್ರತಿಮ ವೀರ ಮತ್ತು ಕಿತ್ತೂರಿನ ಯಮಕಿಂಕರ ಎಂಬ ಬಿರುದುಗಳನ್ನು ಧರಿಸಿ ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿದ್ದನು. ಸಂಗೊಳ್ಳಿ ರಾಯಣ್ಣನು ಭಾರತದ ಸ್ವತಂತ್ರ ದಿನವಾದ ಆಗಸ್ಟ್ 15ರಂದು 1798ರಲ್ಲಿ ಬೆಳಗಾವಿ ಜಿಲ್ಲೆಯ ಸಂಗೊಳ್ಳಿಯಲ್ಲಿ ಜನಿಸಿದನು. ರಾಣಿ ಚೆನ್ನಮ್ಮನ ಮರಣದ ನಂತರ ಹೋರಾಟ ಮುಂದುವರಿಸಿದ ರಾಯಣ್ಣ ಸೈನ್ಯ ಕಟ್ಟಿ ಖಜಾನೆಗಳನ್ನು ಲೂಟಿ ಮಾಡಿ ಬಿಳಿಯರನ್ನು ಕೊಲೆ ಮಾಡಿದನು. ಬ್ರಿಟಿಷರಿಗೆ ನುಂಗಲಾದ ತುತ್ತಾಗಿ ಪರಿಣಮಿಸಿದನು. ಈತನು ಗೆರಿಲ್ಲಾ ಯುದ್ಧ ತಂತ್ರಗಾರಿಕೆಯನ್ನು ಬಳಸಿದನು. ಬ್ರಿಟಿಷರು ರಾಯಣ್ಣನ ಮಿತ್ರನಾದ ಬಾಳಪ್ಪ ಲಿಂಗನಗೌಡ ಸಹಾಯದಿಂದ
ಸಂಚು ರೂಪಿಸಿ ಅಮಲ್ದಾರ್ ಕೃಷ್ಣರಾಯನ ನೆರವಿನಿಂದ ಸಂಗೊಳ್ಳಿ ರಾಯಣ್ಣನನ್ನು ಬಂಧಿಸಿ 1831 ಜನವರಿ 26ರಂದು ಬೆಳಗಾವಿ ಜಿಲ್ಲೆಯ ನಂದಗಡದಲ್ಲಿ ಗಲ್ಲಿಗೇರಿಸಿದರು. ಹಿಂದೆ ಇಟ್ಟರೆ ನರಕ, ಅಡಿ ಮುಂದೆ ಇಟ್ಟರೆ ಸ್ವರ್ಗ ಎಂಬುದು ಸಂಗೊಳ್ಳಿ ರಾಯಣ್ಣನ ಘೋಷಣೆಯಾಗಿದೆ. ಹಿಂದೆ ಇಟ್ಟರೆ ನರಕ, ಅಡಿ ಮುಂದೆ ಇಟ್ಟರೆ ಸ್ವರ್ಗ ಎಂಬುದು ಇವರ ಘೋಷಣೆ. ಸಂಗೊಳ್ಳಿ ರಾಯಣ್ಣನ ಜೊತೆಗೆ ಇದ್ದ ರಾಣಿ ಚೆನ್ನಮ್ಮನ ಸ್ವಾಮಿ ನಿಷ್ಠೆಯ ಇತರ ನಾಯಕರಾದ ಸರ್ದಾರ್ ಗುರುಸಿದ್ದಪ್ಪ, ಗಜಪತಿ, ಸುಸಾಯಿ ಶೆಟ್ಟಿ, ಶಂಕರಣ್ಣ, ಕೊಟ್ಟಿಗೆ ನಾರಪ್ಪ ಹೋರಾಟಗಳನ್ನು ಮುಂದುವರಿಸಿದರು. ಕರ್ನಾಟಕ ರಾಜ್ಯ ಸರ್ಕಾರ ಸಂಗೊಳ್ಳಿ ರಾಯಣ್ಣನಿಗೆ ಗೌರವಾರ್ಥಕವಾಗಿ 3/2/16ರಂದು ಬೆಂಗಳೂರಿನ ಕೇಂದ್ರ ರೈಲ್ವೆ ನಿಲ್ದಾಣಕ್ಕೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣ ಎಂದು ನಾಮಕರಣ ಮಾಡಿದೆ. ಹುಬ್ಬಳ್ಳಿ ನಿಲ್ದಾಣದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹೆಸರು ಇಡಲು ನಿರ್ಧರಿಸಲಾಗಿತ್ತು. ಕೊನೆಯದಾಗಿ ಗುಪ್ತರ ಇತಿಹಾಸವನ್ನು ತಿಳಿದುಕೊಳ್ಳಿರುವ ಆಧಾರಗಳ ಪಟ್ಟಿ ಮಾಡಿ. ಅಲಹಾಬಾದ್ ಸ್ತಂಭ ಶಾಸನ, ಮೆಹರೌಲಿ ಸ್ತಂಭ ಶಾಸನ, ನಾಟಕಗಳು 3 ಪಟ್ಟಿಗಳನ್ನು ಮಾಡಿಕೊಂಡಿದ್ದೇನೆ. ಈಗ ಅಲಹಾಬಾದ್ ಸ್ತಂಭ ಶಾಸನ ನೋಡೋದಾದರೆ ಸಮುದ್ರಗುಪ್ತನ ದಂಡನಾಯಕ ಆಸ್ಥಾನ ಕವಿ ಹರಿಶೇಣನಿಂದ ಈ ಶಾಸನ ರಚನೆಯಾಗಿದೆ. ಇದು ಸಮುದ್ರಗುಪ್ತನ ದಿಗ್ವಿಜಯ, ವ್ಯಕ್ತಿತ್ವ, ಪರಾಕ್ರಮ ಹಾಗೂ ಸಾಧನೆಗಳನ್ನು ಒಳಗೊಂಡಿದೆ. ಮೆಹರೌಲಿ ಸ್ತಂಭ ಶಾಸನ ನೋಡೋದಾದರೆ ದೆಹಲಿಯ ಕುತುಬ್ ಮಿನಾರ್ ಬಳಿ ಈ ಮೆಹರೌಲಿ ಕಬ್ಬಿಣ ಸ್ತಂಭ ಶಾಸನ ಇದೆ. 2ನೇ ಚಂದ್ರಗುಪ್ತನ ಸಾಧನೆಗಳನ್ನು ಇದು ತಿಳಿಸುತ್ತದೆ. ಪಾಹಿಯಾನ್ ದಾಖಲೆ 2ನೇ ಚಂದ್ರಗುಪ್ತನ ಕಾಲದಲ್ಲಿ ಆಸ್ಥಾನಕ್ಕೆ ಭೇಟಿ ನೀಡಿ ಚೀನಾದ ಬೌದ್ಧ ಯಾತ್ರಿಕ ಪಾಹಿಯಾನ್ ಆ ಕಾಲಘಟ್ಟದ ಗುಪ್ತರ ಸಾಮಾಜಿಕ, ಆರ್ಥಿಕ, ಧಾರ್ಮಿಕ ಹಾಗೂ ಆಡಳಿತದ ಸ್ಥಿತಿಗತಿಯ ಬಗ್ಗೆ ತಿಳಿಯಲು ನೆರವಾಗುತ್ತದೆ. ಅಲ್ಲದೆ ಬೌದ್ಧ ಯಾತ್ರಿಕರಾದ ಹುಯಾನ್ಸಾಂಗ್ ಮತ್ತು ಇತ್ಸಿಂಗ್ ಬರವಣಿಗೆಗಳು ನೆರವಾಗುತ್ತವೆ. ನಾಟಕಗಳು ನೋಡ್ಕೊಂಡು ಬರೋದಾದರೆ ವಿಶಾಖದತ್ತನ ಮುದ್ರ ರಾಕ್ಷಸ ಮತ್ತು ದೇವಿ ಚಂದ್ರಗುಪ್ತಂ, ಶೂದ್ರಕನ ಮೃಚ್ಛಕಟಿಕ, ಬಿಜ್ಜಿಗೆ ಬರೆದ ಸಂಸ್ಕೃತ ನಾಟಕ ಕೌಮುದಿ ಮಹೋತ್ಸವ ಮುಂತಾದ ಆಕಾರದ ಐತಿಹಾಸಿಕ ದಾಖಲೆಗಳಾಗಿವೆ. ಕಾಳಿದಾಸನ ಪ್ರಸಿದ್ಧ ನಾಟಕಗಳು ಅಭಿಜ್ಞಾನ ಶಾಕುಂತಲ, ವಿಕ್ರಮೋರ್ವಶೀಯಂ ಮತ್ತು ಮಾಲವಿಕಾಗ್ನಿಮಿತ್ರ. ವಿಶಾಖದತ್ತ ಈತನು ಸಂಸ್ಕೃತ ನಾಟಕಕಾರ. ಈತನ ಭಾರತದ ಕಾರ್ನೆಲ್ ಎಂದು ಕರೆಯುವರು. ಮುದ್ರ ರಾಕ್ಷಸ ಮತ್ತು ದೇವಿ ಚಂದ್ರಗುಪ್ತಂ ಎಂಬ ನಾಟಕಗಳನ್ನು ರಚಿಸಿದನು. ಶೂದ್ರಕನು ಮೃಚ್ಛಕಟಿಕ ಎಂಬ ನಾಟಕ ರಚಿಸಿದನು. ಭಾರವಿಯ ಕಿರಾತಾರ್ಜುನ ವಿಜಯ ಎಂಬ ನಾಟಕ ರಚಿಸಿದ್ದಾನೆ. ಆತ್ಮೀಯರೇ, ನಿಮಗೆಲ್ಲರಿಗೂ ಪರೀಕ್ಷೆ ಬಂದ ಕಾಲಕ್ಕೆ ಈ ಪ್ರಶ್ನೋತ್ತರ ಬಂದರೆ ನನ್ನ ಶ್ರಮ ಸಾರ್ಥಕ ಅಂದ್ಕೊಳ್ತೇನೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಧ್ವನಿಗೆ ಬೆಂಬಲ ಸೂಚಿಸಿ. ಎಲ್ಲರಿಗೂ ಶುಭವಾಗಲಿ. ಸರ್ವೇ ಜನೋ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ.